Okay. So next is defining the class. In last ಏನಾಗಿತ್ತು ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಬಗ್ಗೆ ಹೇಳಿದ್ವಿ. ಸೊ ಕ್ಲಾಸ್ ಅಂದ್ರೆ ಏನು, ಆಬ್ಜೆಕ್ಟ್ಸ್ ಅಂದ್ರೆ ಏನು, ಆಮೇಲೆ ಅದರ ಕೀ ಪಿಲ್ಲರ್ಸ್ ನೋಡಿದ್ವಿ ನಾವು. ಓಕೆ, ಯಾವ್ಯಾವ್ದದ ಎನ್ಕ್ಯಾಪ್ಸುಲೇಷನ್, ಪಾಲಿಮಾರ್ಫಿಸಮ್ ಅಂಡ್ ಇನ್ಹೆರಿಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಡಿಫೈನಿಂಗ್ ದ ಕ್ಲಾಸ್. ಈಗ ಆಲ್ರೆಡಿ ನೀವು ಪ್ರೋಗ್ರಾಮ್ ಬರ್ತೀರಿ, ಕ್ಲಾಸ್ ಹೆಂಗ್ ಡಿಫೈನ್ ಮಾಡ್ಬೇಕು ಅದನ್ನೆಲ್ಲ ನಿಮ್ಗೆ ಗೊತ್ತಿದೆ ಅದು, ಬಿಕಾಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಜಾವಾ ಆಲ್ಸೋ. Okay, so class and define ಮಾಡ್ತೀವಿ by using the keyword class. Okay, so first we will use the keyword class ಇರಬೇಕು. Okay, so C should be small letter. So C small letter ಇರಬೇಕು by using the, this is your keyword. Okay, so this is your keyword class. So followed by class name. So class name ಹೆಂಗ್ ತಗೋತೀರಿ ಅಂತಂದ್ರೆ it should be related to the program. Okay, ಈಗ like sum of two numbers ಇತ್ತಂದ್ರೆ sum ಅಂತ ತಗೋಬೇಕು. So class name yes should be capital. ಅಂದ್ರೆ first word should be capital. Okay, sum ಅಂತ ತಗೊಂಡಂತಂದ್ರೆ class sum. Okay, so first letter ಏನಿರ್ತದೆ capital ಇರಬೇಕು, C ದ small ಇರಬೇಕು. So class followed by class name. So ಆಮೇಲೆ ಓಪನ್ ಒಳಗೆ ಏನು ಬರೀತೀರ ಆಸ್ ಯೂಶುವಲ್ ಇನ್ ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್, ಆಮೇಲೆ ನಿಮ್ಮ ಸ್ಟೇಟ್ಮೆಂಟ್ಸ್ ಬರುತ್ತೆ ಅದನ್ನ ಬರೆದು ನೆಕ್ಸ್ಟ್ ಅದನ್ನ ಕ್ಲೋಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ದ ಕ್ಲಾಸ್. ಸೊ ಒಳಗೆ ನಿಮ್ದು ವೇರಿಯಬಲ್ ಡಿಕ್ಲರೇಷನ್ ಇರ್ತದೆ, ಆಮೇಲೆ ಸ್ಟೇಟ್ಮೆಂಟ್ ಡಿಕ್ಲರೇಷನ್ ಇರ್ತದೆ, ದಟ್ ಇಸ್ ಮೆಥಡ್ ಡಿಕ್ಲರೇಷನ್. So this is how you are declaring the class. Already you have already known. ಅಂದ್ರೆ ನೀವು ಜಾವಾ ಕಲ್ತೀರಿ, ಆಮೇಲೆ ಪೆಲಾನೆ ನಾನು ಒಂದೆರಡು ಮೂರ್ನಾಲ್ಕು ಕ್ಲಾಸಸ್ ನ ಪ್ರೋಗ್ರಾಮ್ಸ್ ಕಲ್ತೀನಿ. ಸೊ ಗೊತ್ತಿದೆ ಇರ್ತದೆ, ಬಟ್ ಆಸ್ ಪರ್ ದ ಸಿಲೆಬಸ್ ವಿ ಹ್ಯಾವ್ ಟು ಗೋ. ಸೊ ಕ್ಲಾಸ್ ಡಿಕ್ಲರೇಷನ್ ಹೆಂಗ್ ಮಾಡ್ತೀರ, ಡಿಫೈನಿಂಗ್ ಹೆಂಗ್ ಮಾಡ್ತೀರ ಅಂದ್ರೆ ಕ್ಲಾಸ್ ಕೀವರ್ಡ್ ಯೂಸ್ ಮಾಡ್ಬೇಕು, ಫಾಲೋಡ್ ಬೈ ಕ್ಲಾಸ್ ನೇಮ್. ಸೊ ಫಸ್ಟ್ ಲೆಟರ್ ಏನಿರಬೇಕು ಕ್ಯಾಪಿಟಲ್ ಇರಬೇಕು, ಒಳಗೆ ವೇರಿಯಬಲ್ ಡಿಕ್ಲರೇಷನ್, ಮೆಥಡ್ ಡಿಕ್ಲರೇಷನ್, ಇಟ್ ಮೇ ಬಿ ಅ ವೈಡ್ ಮೈನ್ ಆರ್ ಎನಿ method. So this is the definition. But defining a class ಅಂತ ಇದನ್ನ ಬರ್ಕೊಂಡ್ಬಿಡಿ. ಇಲ್ಲ ಆನ್ಲೈನ್ ಕೇಸ್ ಆಗ್ತದಲ್ಲ ಎಲ್ಲರಿಗೂ. ಅಂದ್ರೆ example ನೋಡಿ, class an example ಅಂತಂದ್ರೆ class sum. So class sum ಅಂದ್ರೆ ಸೊ ಒಳಗೆ ಏನ್ ಮಾಡ್ತೀರಿ ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೈನ್, ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೈನ್. ಸೊ ಇದ್ರಾಗ ಏನ್ ಮಾಡ್ತೀರಿ ನೀವು ಕ್ಲಾಸ್ ಡೆಫಿನೇಷನ್ ಅದು ಬರ್ಕೊತೀರಿ. ಓಕೆ, ಅಂದ್ರೆ ಸಮ್ ಈಕ್ವಲ್ ಟು a ಪ್ಲಸ್ b, a ಮತ್ತೆ b ಮತ್ತೆ ಸಮ್ ಡಿಕ್ಲೇರ್ ಮಾಡ್ತೀರಿ. ಸೊ ಅದನ್ನೆಲ್ಲ ಬರ್ಕೊತೀರಿ. ಓಕೆ, ಸೊ ಇದ್ರಾಗ ಏನದ ಅಂತಂದ್ರೆ ನಿಮ್ಗೆ ಕಂಟೆಂಟ್ ಅದ, ಕ್ಲಾಸ್ ಸಮ್ ಒಳಗೆ ಕಂಟೆಂಟ್ ಅದ. ಓಕೆ, ಇವನ್ ನೀವು ಕ್ಲಾಸ್ ಎಂಟಿ ಕ್ಲಾಸ್ ನು ಬರೀಬಹುದು. ಓಕೆ, ಸೊ ಎಂಟಿ ಕ್ಲಾಸ್ ಅಂತಂದ್ರೆ ಜಸ್ಟ್ ಡಿಕ್ಲೇರ್ ಮಾಡಿರ್ಬೋದು, ನಾನು ಕ್ಲಾಸ್ ಎಂಟಿ ಅಂತ ಹೇಳಕತ್ತೀನಿ. ಸೊ ಕ್ಲಾಸ್ ಎಂಟಿ ಒಳಗೆ ಏನು ಬರಂಗಿಲ್ಲ, ಜಸ್ಟ್ ಓಪನ್ ಅಂಡ್ ಕ್ಲೋಸ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ವ್ಯಾಲಿಡ್, ಇದೇನು ಇನ್ವ್ಯಾಲಿಡ್ ಅಲ್ಲ. ಸೊ ಬಟ್ ಇಟ್ ಡಸಂಟ್ ಕಂಟೈನ್ ಎನಿ ಕಂಟೆಂಟ್ಸ್, ಇದ್ರಾಗ ಏನು ಕಂಟೆಂಟ್ಸ್ ಇಲ್ಲ, ಬಟ್ ಇದು ವ್ಯಾಲಿಡ್ ಅದ ಸಿ ಶಾರ್ಪ್ ಒಳಗೆ. ಸೊ ಬಟ್ ಏನ್ ತಗೊಂಡಿ ನಾನು ಕ್ಲಾಸ್ ಎಂಟಿ ಅಂತ ಜಸ್ಟ್ ಕ್ಲಾಸ್ ಡಿಕ್ಲೇರ್ ಮಾಡಿ ಅದನ್ನ ಬಿಟ್ಬಿಟ್ಟಿನ ಅಷ್ಟೇ. ಕ್ಲಿಯರ್? ಸಂಬಡಿ ಯೂಶುವಲಿ ನಾವು ಏನ್ ಮಾಡ್ತೀವಿ ಅದನ್ನ ವ್ಯಾಲಿಡ್ ಇಲ್ಲ ಅಂತ ಥಿಂಕ್ ಮಾಡ್ತೀವಿ, ಬಟ್ ಇದನ್ನು ವ್ಯಾಲಿಡ್ ಅದ ಸಿ ಶಾರ್ಪ್ ಒಳಗೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಇಸ್ ಆಡಿಂಗ್ ವೇರಿಯಬಲ್ಸ್. ಎಕ್ಸಾಂಪಲ್ ಬರ್ಕೋತೀರೇನ, ನಿಮ್ಗೆ ಗೊತ್ತಾಗ್ತದೆ ಫಸ್ಟ್ ಇಲ್ಲ. So next is adding variables.
ಸೊ ಅದ್ರಾಗ ವೇರಿಯಬಲ್ಸ್ ಆಡ್ ಮಾಡೋದು ಹೆಂಗಿರ್ತದೆ, ಫಾರ್ ಎಕ್ಸಾಂಪಲ್ ನಾ ರೆಕ್ಟಾಂಗ್ಯುಲರ್ ಇದು ತಗೋತೀನಿ ಪ್ರೋಗ್ರಾಮ್. ಸೊ ರೆಕ್ಟಾಂಗ್ಯುಲರ್ ಪ್ರೋಗ್ರಾಮ್ ನಲ್ಲಿ ನಿಮ್ಗೆ ಏನ್ ಬೇಕು, ರೆಕ್ಟಾಂಗಲ್ ಫಾರ್ಮುಲಾ ಇದೆ length into width, correct? Length into width. Rectangular formula is length into width. So again get ನಿಮಗೆ ಒಂದು ಕ್ಲಾಸ್ ತಗೋತೀನಿ, ಕ್ಲಾಸ್ ರೆಕ್ಟಾಂಗಲ್ ಅಂತ ತಗೋತೀನಿ. ಓಕೆ, ಸೊ ಇದ್ರಾಗ ವೇರಿಯಬಲ್ಸ್ ಆಡ್ ಮಾಡೋದಿದೆ ನಾನು. ಸೊ ಏನ್ ಮಾಡ್ತೀವಿ, ಲೆಂತ್ ವಿಡ್ತ್ ಎದ್ರಾಗಿರ್ತದೆ, ಇಂಟ್ದಾಗ ಇರ್ತದೋ ಫ್ಲೋಟ್ದಾಗ ಇರ್ತದೋ ಎದ್ರಾಗಿರ್ತದೆ, ಎದ್ರಾಗ ಯೂಸ್ ಮಾಡ್ತೀವಿ, ಕ್ಯಾರೆಕ್ಟರ್ನಾಗ ಯೂಸ್ ಮಾಡ್ತಿರೋ, ಡಾಟಾ ಟೈಪ್ ಯಾವ್ದು ಯೂಸ್ ಮಾಡ್ತೀವಿ, int and float. Okay, you can take float or you can take int. Okay, so ನೀವು ಪಾಯಿಂಟ್ ಇಂದ ಬೇಕಾಗಿತ್ತು ಅಂತಂದ್ರೆ, ಸೊ ಪಾಯಿಂಟ್ ಇಂದ ಬೇಕಾಗಿತ್ತು ಅಂದ್ರೆ ನೀವು ಫ್ಲೋಟ್ ತಗೋತೀರಿ, ಫ್ಲೋಟ್ ಲೆಂತ್, ನೆಕ್ಸ್ಟ್ ಫ್ಲೋಟ್ ವಿಡ್ತ್. ಸೊ ಏನು ಡಾಟಾ ಟೈಪ್, in general we can say that data type followed by variable name. So variable name. So this is how you are adding the variables to the class. ಆಮೇಲೆ ಏನ್ ಮೆಥಡ್ಸ್ ಇರ್ತದೆ ಅದನ್ನ ಬರ್ಕೊಂಡು ಕ್ಲೋಸ್ ಮಾಡ್ತೀವಿ. ಓಕೆ, ಸೊ ಹೆಂಗಿರ್ತದೆ ಅಂತಂದ್ರೆ ಡಾಟಾ ಟೈಪ್ ಫಾಲೋಡ್ ಬೈ ದ ವೇರಿಯಬಲ್ ನೇಮ್. ಸೊ ವೇರಿಯಬಲ್ ನೇಮ್ ಹೆಂಗ್ ತಗೋತೀರಾ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಏನೇನ್ ಬೇಕು ಪ್ರೋಗ್ರಾಮ್ನಾಗ ಅದನ್ನ ನೋಡ್ಕೊಂಡು ತಗೋತೀವಿ. ಕ್ಲಿಯರ್? ಈ ತರ ಗೊತ್ತಿದೆ ಅಂತ ನಿಮ್ಗೆ ಸಿಂಪಲ್ ಟಾಪಿಕ್ಸ್ ಅವೇನ್ ನೋಡುವಲ್ಲ. ಓಕೆ, ಸೊ ನೆಕ್ಸ್ಟ್ ಇದೇನಾಗ್ತ ಆಡಿಂಗ್ ವೇರಿಯಬಲ್ ಆದ ನೆಕ್ಸ್ಟ್ ಆಡಿಂಗ್ ಮೆಥಡ್ಸ್. ಸೊ ಮೆಥಡ್ಸ್ ಹೆಂಗ್ ಮಾಡ್ತೀರಾ ಅಂತಂದ್ರೆ, ಸೊ ಇಲ್ಲಿ ಫಸ್ಟ್ ನಿಮ್ಮ ಮೆಥಡ್ ಇಂದ ಇದು ನೋಡ್ಕೊಳ್ಳಿ ಏನಂತಾರೆ ಫಂಕ್ಷನ್. ಸೊ ಮೆಥಡ್ ಹೆಂಗ್ ಬರ್ತೀರಾ ಅಂತಂದ್ರೆ ಟೈಪ್ ಮೆಥಡ್ ನೇಮ್ followed by parameter list. Okay, next method body. Okay, so this is the method declaration ಅಂತ ಹೇಳ್ಬೋದು, ಮೆಥಡ್ ನ ಹೆಂಗ್ ಬರೀತೀರ ಅಂತ ಹೇಳಿ. ಸೊ ಇದನ್ನ ನೀವು ಕ್ಲಾಸ್ ನ ಹಾಕ್ಬೇಕು. ಸೊ ಏನ್ ಹೇಳ್ಬೇಕು, ಯಾವ ಟೈಪ್ ಮೆಥಡ್ ನೇಮ್ ಫಾಲೋಡ್ ಬೈ ಪ್ಯಾರಾಂಥೆಸಿಸ್ ಲಿಸ್ಟ್. ಓಕೆ, ಸೊ ಇದನ್ನ ಎಕ್ಸಾಂಪಲ್ ಬರೀತೀನಿ ಅಂದ್ರೆ ಇದನ್ನ ಪಬ್ಲಿಕ್ ಯೂಸ್ ಮಾಡ್ತಿರೋ, ಪ್ರೈವೇಟ್ ಯೂಸ್ ಮಾಡ್ತಿರೋ, ಸೊ ಆ ಟೈಪ್ ಯೂಸ್ ಮಾಡ್ಬೇಕು. ಈಗ ಪಬ್ಲಿಕ್ ಟೈಪ್ ಯೂಸ್ ಮಾಡಕ್ಕೆ ಪಬ್ಲಿಕ್ ಅಂತ ಬರಬೇಕು. ಈಗ ಏನದ ನನಗೆ ಗೆಟ್ ಡಾಟಾ ಅಂತ ತಗೋತೀನಿ, ಗೆಟ್ ಡಾಟಾ ಪ್ಯಾರಾಮೀಟರ್ಸ್ ಏನು ತಗೋತೀನಿ ನಾನು, ಇಂಟ್ ಎಕ್ಸ್ ಕಾಮಾ ಇಂಟ್ ವೈ. ಸೊ ಏನಾಗ್ತಿದೆ, ಗೆಟ್ ಡಾಟಾ ಅನ್ನೋದು ಏನಂತ ಮೆಥಡ್ ನೇಮ್. ಓಕೆ, ಸೊ ಗೆಟ್ ಡಾಟಾ ಇಸ್ ಅ ಮೆಥಡ್ ನೇಮ್, public is a type. Okay, so public y is a type and parameter list is int x comma int y. So ಇದನ್ನ ಏನು ಮಾಡ್ತೀನಿ ಈಗ ನಾನು, length equal to x and width equal to y. Okay, so ಈ ಒಂದು ಸಬ್ ಪ್ರೋಗ್ರಾಮ್ ಬರ್ತದೆ. ಈ ಸಬ್ ಪ್ರೋಗ್ರಾಮ್ ನ ನಾನು ಕ್ಲಾಸ್ ಒಳಗೆ ಆಡ್ ಮಾಡ್ತೀನಿ. ಇಂತ ಎಷ್ಟು ಬೇಕಾದಷ್ಟು, ಸಾರಿ ನಾಟ್ ಪ್ರೋಗ್ರಾಮ್, ಫಂಕ್ಷನ್. ಓಕೆ, ಸೊ ಇಂಥದ್ದು ಎಷ್ಟು ಬೇಕಾದಷ್ಟು ಫಂಕ್ಷನ್ಸ್ ನ ಅಥವಾ ಮೆಥಡ್ಸ್ ನ ನೀವು ಬರೆದು ನೀವು ಕ್ಲಾಸ್ ನಾಗ ಆಡ್ ಮಾಡ್ಕೋಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅದೇ ಕ್ಲಾಸ್ ನಾಗ ಆಡ್ ಮಾಡಿ ಅಲ್ಲೇ ಬರ್ತಿದ್ರಲ್ಲ, ಕ್ಲಾಸ್ ಏನ್ ತಗೊಂಡಿದ್ವಿ, ರೆಕ್ಟಾಂಗಲ್ ಅಲ್ಲ, ಕ್ಲಾಸ್ ಏನ್ ತಗೊಂಡಿದ್ವಿ, ಹಾ, ಸೊ ಕ್ಲಾಸ್ ರೆಕ್ಟಾಂಗಲ್. ಓಕೆ, ಸೊ ಇನ್ ದಿಸ್ int length, int width, next public y, get data. Okay, so int x, int y. So ಆಮೇಲೆ ಏನು ಮಾಡ್ತೀನಿ ಇದನ್ನ, length equal to x and length equal to y. So ಇದನ್ನ ತಗೋತೀನಿ, ಇದು ಮುಗಿಸ್ತೀನಿ. ಓಕೆ, ಇದ್ರ ಮತ್ತೆ ಇನ್ನೊಂದು ತಗೋಬಹುದು, ಪಬ್ಲಿಕ್ ವೈ ಫಂಕ್ಷನ್ ಏನಿರ್ತದೆ ರೆಕ್ಟಾಂಗ್ಯುಲರ್, ಡೂ ರೆಕ್ಟಾಂಗಲ್ ಅಂತ ಒಂದೊಂದು ಫಂಕ್ಷನ್ ಏನ್ ತಗೋತೀನಿ, ಅದಾಗ ಏನ್ ಮಾಡ್ತೀನಿ, ರೆಕ್ಟಾಂಗಲ್ ಈಕ್ವಲ್ ಟು ಲೆಂತ್ ಇಂಟು ಲೆಂತ್ ಇಂಟು ವಿಡ್ತ್ ಅಂತ ಇನ್ನೊಂದು ತಗೋತೀನಿ. ಮತ್ತೆ ಅದನ್ನ ಕ್ಲೋಸ್ ಮಾಡ್ತೀನಿ, ಇನ್ನೊಂದು ತಗೋತೀನಿ ಫಂಕ್ಷನ್ ಏನು, ಪಬ್ಲಿಕ್ ವೈ ದ ಸೆಟ್ ಡಾಟಾ ಅಂತ. ಸೊ ಅದ್ರಾಗ ಏನ್ ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ. ಸೊ ಎಷ್ಟು ಬೇಕಾದಷ್ಟು ಸಪರೇಟ್ ಮೆಥಡ್ಸ್ ನೀವು ತಗೋಬಹುದು, ಅಥವಾ ಇಲ್ಲಾಂದ್ರೆ ಇದ್ರೊಳಗನೆ ಒಂದ್ರೊಳಗನೆ ಎಲ್ಲ ಮೆಥಡ್ಸ್ ಒಂದ್ರೊಳಗನೆ ಬರೀಬಹುದು. ಓಕೆ, ಸೊ ದೇರ್ ಇಸ್ ನೋ ಏನಂತ ಇಷ್ಟ ಮೆಥಡ್ಸ್ ತಗೋಬೇಕು ಒಂದ್ ಕ್ಲಾಸ್ ನಾಗ ಅಂತ ಏನು ಲಿಮಿಟೇಷನ್ಸ್ ಇಲ್ಲ. ಒಂದ್ ಕ್ಲಾಸ್ ನಾಗ ಎಷ್ಟು ಬೇಕಾದಷ್ಟು ಮೆಥಡ್ಸ್ ನ ತಗೋಬಹುದು. ಕ್ಲಿಯರ್? ತಿಳಿತಾ ಇದೆ? ಇಲ್ಲ ಇನ್ನ ಪ್ರೋಗ್ರಾಮ್ ಅಂದ್ರೆ ಇಷ್ಟ ಸಿಂಪಲ್ ನಿಮ್ಗೆ ಎಕ್ಸಾಂಪಲ್ ತೋರ್ಸಿನ, ಮೇನ್ ಮೆಥಡ್ ಇರ್ಲಾರ್ದ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸುಮ್ಮನೆ ಅದೇ ಹೇಳಾಕತ್ತೀನಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ತೋರ್ಸಿನ ಅಷ್ಟೇ.
ಇದು ಪ್ರೋಗ್ರಾಮ್ ಬರೆದ್ರೆ ನೀವು ಮೇನ್ ಮೆಥಡ್ ಬರೀಲೇಬೇಕು. ಓಕೆ, ಅದೇ ಹೇಳಿದೆ ನಿಮ್ಗೆ ಎಷ್ಟು ಬೇಕಾದಷ್ಟು ಫಂಕ್ಷನ್ಸ್ ನೀವು ತಗೋಬಹುದು ಅಂತ ಹೇಳಕತ್ತೀನಿ ನಾನು ಕ್ಲಾಸ್ ಒಳಗೆ. ತಿಳಿತಿದೆ ಎಲ್ಲರಿಗೂ? ಕ್ಲಿಯರ್? ಅಂಜಲಿ, ದಿವ್ಯಾ, ನಿಖಿತಾ ಅಂಡ್ ಪ್ರೀತಿ ಕ್ಲಿಯರ್? ಕ್ಲಿಯರ್? ಓಕೆ, ಬರ್ಕೊಳ್ಳಿ ಬರ್ಕೊಳ್ಳಿ. ಮೇಡಮ್ ಫಸ್ಟ್ ಇದು ಬರ್ಕೊಂಡ್ರಿ, ಡಿಫೈನಿಂಗ್ ಅ ಕ್ಲಾಸ್ ಅಂತ ಬರ್ತೀರಿ. ಡಿಫೈನಿಂಗ್ ಅ ಕ್ಲಾಸ್ ಅಂತ ಬರ್ದಿರಿ. ಸೊ ಅದ್ರಾಗ ಏನ್ ಬರೀರಿ, ಜಸ್ಟ್ ಕ್ಲಾಸ್ ನೇಮ್ ಎಲ್ಲಿ ತನ ಬರ್ದಿರಿ, ಆಡಿಂಗ್ ವೇರಿಯಬಲ್ಸ್ ತನ ಬರ್ದಿರಿ. ಆಡಿಂಗ್ ವೇರಿಯಬಲ್ಸ್ ಎಕ್ಸಾಂಪಲ್ ಬರ್ದಿರಿ, ಬರೀ ಹೆಡಿಂಗ್ ಹಾಕ್ತೀರಿ. ಓಕೆ, ಸೊ ಅದ್ರಾಗ ಆಡಿಂಗ್ ವೇರಿಯಬಲ್ಸ್ ಒಳಗೆ ಒಂದು ಲೈನ್ ಬರ್ಕೋರಿ, ಇಲ್ಲಾಂದ್ರೆ ಡೈರೆಕ್ಟ್ ಎಕ್ಸಾಂಪಲ್ ಬರ್ಬಿಡ್ರಿ. ಇದು ನೋಟ್ಸ್ ಕೊಡ್ತೀನಿ ನಾನು, ಈ ಸುಮ್ಮನೆ ನಿಮ್ಗೆ ಪ್ರಾಕ್ಟೀಸ್ ಎಲ್ಲ ಡೈರೆಕ್ಟ್ ಎಕ್ಸಾಂಪಲ್ಸ್ ಬರ್ಕೊಂಡ್ಬಿಡ್ರಿ. ಸೊ ಅದ್ರಾಗ ಸಿಂಟ್ಯಾಕ್ಸ್ ಅಂತ ಬರೀರಿ. ಸಿಂಟ್ಯಾಕ್ಸ್ ಕ್ಲಾಸ್ ಅಥವಾ ಎಕ್ಸಾಂಪಲ್ ಅಂತ ಬರೀರಿ, ಏನಾರ ಬರೀ ಡೈರೆಕ್ಟ್ ಎಕ್ಸಾಂಪಲ್ ಅಂತ ಬರೀರಿ. ಕ್ಲಾಸ್ ರೆಕ್ಟಾಂಗಲ್ in length in width. Okay, so the example small ಬರ್ಕೊಂಡ್ಬಿಡಿ. ಕ್ಲಾಸ್ ರೆಕ್ಟಾಂಗಲ್ in length in width ಅಂತ ಇಂಟು ಯೂಸ್ ಮಾಡ್ಬೋದು, ಫ್ಲೋಟ್ ಯೂಸ್ ಮಾಡ್ಬೋದು. ಈಗ ನನ್ಗೊಂದು ಕ್ವಶನ್ ಅದ, ಇವೆರಡು ಇಂಟ್ ಅದಾವ. ಓಕೆ, ಇವೆರಡೂ ನಾವು ಒಂದೇ ಲೈನ್ದಾಗ ಬರಿಬೋದ? ಇಂಟ್ ಲೆಂತ್ ಕಾಮಾ ವಿಡ್ತ್ ಅಂತ ಒಂದೇ ಲೈನ್ದಾಗ ಬರಿಬೋದ? ಇನ್ನ ಎರಡೆರಡು ಲೈನ್ದಾಗ ಬರದೆ ಸೇಮ್ ಡಾಟಾ ಟೈಪ್ ಇದಾವ. ಸೊ ಒಂದೇ ಲೈನ್ದಾಗ ಬರಿಬೋದ? ಈಗ ಬೇರೆ ಬೇರೆ ಡಾಟಾ ಟೈಪ್ ಇತ್ತಂದ್ರೆ, ಇಲ್ಲಿ ಫ್ಲೋಟ್ ಇತ್ತಂದ್ರೆ ಒಂದೇ ಲೈನ್ದಾಗ ಬರಿಬೋದ? ನೋ. ಸೇಮ್ ಡಾಟಾ ಟೈಪ್ ಇದ್ರೆ ಅಷ್ಟೇ ನೀವು ಒಂದೇ ಲೈನ್ದಾಗ ಬರಿಬೋದು. ಓಕೆ, ಡಿಫ್ರೆಂಟ್ ಡಾಟಾ ಟೈಪ್ ಇತ್ತಂದ್ರೆ ಎರಡು ಬೇರೆ ಬೇರೆ ಲೈನ್ಸ್ ಆಗ ಬರೀಬೇಕು. ಓಕೆ, ಆಯ್ತಾ? ನೆಕ್ಸ್ಟ್ ಆಡಿಂಗ್ ಮೆಥಡ್ಸ್ ಅಂತೇಳಿ ಜನರಲ್ ಫಾರ್ಮ್ ಬರ್ತಾರೆ. ಅದಲ್ಲ, ಆಡಿಂಗ್ ಮೆಥಡ್ಸ್ ಅಂದ್ರೆ ಜನರಲ್ ಫಾರ್ಮ್ ಬರ್ತಾರೆ. ಜನರಲ್ ಫಾರ್ಮ್ ಅಂತ ಹೆಡಿಂಗ್ ಹಾಕೊಂಡಿದ್ದು ಬರೀರಿ. ಆಮೇಲೆ ಇದು ಎಕ್ಸಾಂಪಲ್ ಅಂತ ಸಣ್ಣ ಎಕ್ಸಾಂಪಲ್ ಬರುತ್ತೆ. ಫಸ್ಟ್ ರೈಟ್ ಜನರಲ್ ಫಾರ್ಮ್ ಇಷ್ಟು ಬರ್ಕೋರಿ, ಜನರಲ್ ಫಾರ್ಮ್ ಅಂತೇಳಿ. ಇದಾದ್ಮೇಲೆ ಎಕ್ಸಾಂಪಲ್ ಅಂತ ಇದು ಬರುತ್ತೆ. ಇಲ್ಲೇ ವೈಡ್ ತಗೊಂಡಿನಿ ನಾನು, ವೈಡ್ ಆಗಿ ತಗೊಂಡೆ. ಇಲ್ಲ ವೈಡ್ ಎದಕ್ಕೆ ತಗೋಬೇಕು? ವೈಡ್ ಇಲ್ಲಿ ಪಬ್ಲಿಕ್ ವೈಡ್ WID ಅಲ್ಲ, VUID ಎದಕ್ಕೆ ತಗೋಬೇಕಲ್ಲಿ? ಸ್ಪೇಸ್ ಬಿಡ್ತದೆ. ಇಟ್ ಡಸಂಟ್ ರಿಟರ್ನ್ ಎನಿ ವ್ಯಾಲ್ಯೂ. ಓಕೆ, ನಿಮ್ ಪ್ರೋಗ್ರಾಮ್ನಾಗ ಏನೂ ರಿಟರ್ನ್ ಮಾಡೋದಿದ್ದಿಲ್ಲ ಅಂತಂದ್ರೆ ವಾಯ್ಡ್ ಅಂತ ತಗೋಬೇಕು. ನೀವೇನಾದ್ರೂ ರಿಟರ್ನ್ ಮಾಡಕತ್ತಿದ್ರಿ ಅಂತಂದ್ರೆ ವಾಯ್ಡ್ ಅಂತ ಹೇಳಿ ತಗೋಬಾರ್ದು. ಓಕೆ, ಜಸ್ಟ್ ಪಬ್ಲಿಕ್ ಗಿವ್ ದ ನೇಮ್ ಡೈರೆಕ್ಟ್ಲಿ. ಓಕೆ, ಏನಾಗ್ತಾ ಕಾಣುತ್ತೆ ಮತ್ತು
ಆತ ಅನಾಗತ್ತಿಲ್ಲ ನೀವು ಬರ್ಕೊ ನೆಕ್ಸ್ಟ್ ಹಾಕಿನಿ. Okay, so write the program. Write a C# program to compute. Write a C# program to compute area of rectangle. Write a C# program to compute area of rectangle. ಬರೀತೀರಿ? ಟ್ರೈ ಮಾಡಿ ನೋಡು. ನೀವು ಬರೀರಿ ಆನ್ಲೈನ್ ಇದ್ದವ್ರು. ಅಷ್ಟೇ, ಏರಿಯಾ ಆಫ್ ರೆಕ್ಟಾಂಗಲ್. The complete area of rectangle. Try ಮಾಡಿ ನೋಡಿ. ನೀವು ಬರೀರಿಲ್ಲ, ಯಾರ್ಯಾರು ಅದಿರಲ್ಲ, ನಿಖಿತಾ, ಪ್ರೀತಿ, ವಿದ್ಯಾ, ಅಂಜಲಿ and Divya. Write a C# program to compute area of rectangle. ಅಲ್ಲಿ ಡಿಕ್ಲರೇಷನ್ ಮಾಡ್ರಿ, ಆಮೇಲೆ ಇದು ಮೆಥಡ್ಸ್ ತಗೋರಿ. ವೇರಿಯಬಲ್ ಡಿಕ್ಲರೇಷನ್ ಅಂಡ್ ಮೆಥಡ್ಸ್ ಎರಡು ತಗೊಂಡು ಮಾಡಿ ಪ್ರೋಗ್ರಾಮ್. ನೀವೇ ಕಟ್ಟಿಲ್ಲನಾ ಎಕ್ಸಾಮ್? ನಾಳೆ ನಿಮ್ದು ಕಟ್ಟಿಲ್ಲ? ಯಾಕೆ? ಇಬ್ರು ಹಾಕ್ತೀವಿ. ನೀನ ಸ್ವಾಮಿ ಕಟ್ಟಿಲ್ಲ? ವಿಪ್ರಾನ ಟಫ್ ಇರ್ತದೆ. ಇದೆ TCS ಇರ್ತಿಲ್ಲ, ಇನ್ಫೋಸಿಸ್. ಇನ್ಫೋಸಿಸ್ ಇರ್ತದೆ. ಎಲ್ಲ ಸುಮ್ಮ ಅಲ್ಲೇ ಅಟೆಂಡ್ ಮಾಡ್ಬೇಕು. ಜಿಯೋ ಪೋಸ್ಟ್ ಇದೆ ಇನ್ಫೋಸಿಸ್. ಗ್ರೂಪ್ನಾಗ ಹಾಕಿರ್ತಾರಲ್ಲ, ಗೊತ್ತಾಗಿಲ್ಲ ಈಗ? ನೆಗ್ಲೆಕ್ಟ್ ಏನ ಗ್ರೂಪ್ದಾಗ ಹಾಕ್ತಾರಿಲ್ಲ, ನೀ ನೆಗ್ಲೆಕ್ಟ್ ಮಾಡಿರ್ತಿ ಮೆಸೇಜ್ನ. ನಿನಗೆ ಯಾರು ಹಿಂಗೆ ನೆಗ್ಲೆಕ್ಟ್ ಮಾಡ್ತಾರೆ? ಇಲ್ಲ ಸಪ್ರೇಟ್ ಎಲ್ಲರೂ ಕರೆದು ಹೇಳ್ತಾರೆ. ನೀ ಗ್ರೂಪ್ನಾಗ ಮೆಸೇಜ್ಗಳು ನೆಗ್ಲೆಕ್ಟ್ ಮಾಡಿರ್ತಿ. ಇಲ್ಲ ಸರ್ ಸಪ್ರೇಟ್ ಕರೆದಾರ ಏನು ಹೇಳಂಗಿಲ್ಲ, ಎಲ್ಲ ಗ್ರೂಪ್ದಾಗ ಹಾಕ್ತಾರೆ. ಬರದ್ರಿ? ಯಾರನ್ನ ಬರ್ತೀರಿ? ಬರೀ ನೋಡೋಣ. ಅರ್ಥ ಮಾಡ್ತೀರಿ? ಬರೀ anybody? ನಿಖಿತಾ ನೀನ್ ನಂದಕುಮಾರ್ ಗ್ರೂಪ್ದಾಗ ಅದ ಇಲ್ಲ? ನಿಖಿತಾ ರಿಪ್ಲೈ ನಂದಕುಮಾರ್ ಗ್ರೂಪ್ನಾಗ ಅದ ಇಲ್ಲ ನೀವು? ಸಿನಾಪ್ಸಿಸ್ ಯಾವಾಗ ಸಬ್ಮಿಟ್ ಮಾಡೋರಿ ನೀವು? ಬಂದಿದ್ಲು. ಸಿನಾಪ್ಸಿಸ್ ಯಾವಾಗ ಸಬ್ಮಿಟ್ ಮಾಡೋರ ನಿಖಿತಾ? ಟಾಕ್ ವಿತ್ ಯುವರ್ ಗ್ರೂಪ್ ಮೇಟ್ಸ್.
ನಿಮ್ ಗ್ರೂಪ್ ಮೇಟ್ಸ್ ಜೊತೆ ಮಾತಾಡಿ ಸಿನಾಪ್ಸಿಸ್ ಮಂಡೇ ಲಾಸ್ಟಿಗೆ ಸಬ್ಮಿಟ್ ಆಗ್ಬೇಕಾ ನಿಮ್ದು ನಿಖಿತಾ ಇನ್ ಗ್ರೂಪ್ ನನ್ ಕುಮಾರ ನಿಖಿತಾ ಮತ್ ಮೇಘ ಹಳಿಮನಿ ಇರ್ಬೇಕು ಇಲ್ಲ ಮಂಡೇ ದಿನ ನೀಕೋ ಸಬ್ಮಿಟ್ ಆಗ್ಬೇಕು ನಿಮ್ದು ಅಲ್ಲ ಆಮೇಲೆ ಬಂದು ಎಕ್ಸೆಪ್ಟ್ ಮಾಡಂಗಿಲ್ಲ ನೋಡ್ರಿ ಓಕೆ ಬರಿದ್ರೆ ಏನಿಲ್ಲ ಅವ್ರಿದ ಎಲ್ಲ ಒಂದ್ರಾಗ ಬಂದ್ಬಿಟ್ರೆ ನಾವು ಸಪ್ರೇಟ್ ತಗೋಬಹುದು ಕ್ಲಾಸ್ rectangle. Okay, so class rectangle in that I will take as public static wide main. Okay, so in that I will take in length width. Next, public wide get data in text comma in y. Okay, so int ಅನ್ನೋದ ಕ್ಲಾಸ್ ತಗೊಂಡಿನಿ ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ತಗೊಂಡಿನಿ ಅದಾಗ int length ಮತ್ತೆ width ಡಿಕ್ಲರೇಷನ್ ಮಾಡ್ಕೊಂಡಿನಿ ವೇರಿಯಬಲ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋದು get data ಅಂತ x, y ವೇರಿಯಬಲ್ಸ್ ತಗೋತೀನಿ. ಸೊ ಇಲ್ಲಿ ಏನು ತಗೋತೀನಿ ನಾನು length equal to x ಮಾಡ್ಕೊತೀನಿ, ಆಮೇಲೆ width equal to x ಮಾಡ್ಕೊತೀನಿ, y ಮಾಡ್ಕೊತೀನಿ. ಓಕೆ, ನಾನು ಅಸೈನಿಂಗ್ ವೇರಿಯಬಲ್ಸ್ x ಇಂದ length ಅಂತ ಅಸೈನ್ ಮಾಡ್ತೀನಿ, y ನ width ಅಂತ ಅಸೈನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಕ್ಲೋಸ್ ದಿಸ್ ಮೆಥಡ್. ಆ ಮೆಥಡ್ ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ. ಸೊ ಪಬ್ಲಿಕ್ y ನಾನು ಪಬ್ಲಿಕ್ ಇನ್ ರೆಕ್ಟ್ ಏರಿಯಾ ಕ್ಯಾಲ್ಕುಲೇಷನ್. ಓಕೆ, ಸೊ ಪಬ್ಲಿಕ್ y ರೆಕ್ಟ್ ಏರಿಯಾ ಅಂತ ತಗೋತೀನಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ. ಇದು ಇನ್ ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ವಿಡ್ತ್. ಓಕೆ, ಸೊ ರಿಟರ್ನ್ ಏರಿಯಾ. ಸೊ ರಿಟರ್ನ್ ಏರಿಯಾ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನು ತಗೋತೀನಿ ಇಲ್ಲಿ ಪಬ್ಲಿಕ್ ಓಕೆ y ಸೆಟ್ ಡಾಟಾ. ಅದು ಕಾಣಿಸ್ತಿದೆ ಆನ್ಲೈನ್ ವರೆಗೆ. ಪಬ್ಲಿಕ್ ವೈಡ್ ಸೆಟ್ ಡಾಟಾ ಅಂತ ತಗೋತೀನಿ. ಸೊ ಏನೇನು ಮಾಡ್ಕೊತೀನಿ ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಇನ್ ಏರಿಯಾ ಆಫ್ ರೆಕ್ಟಾಂಗಲ್ area of rectangle equal to another area. Okay, so it will bring the data. Okay, so ಆಮೇಲೆ ಏನು ಮಾಡ್ಕೊತೀನಿ ನಿಮ್ಗೆ wide main ಕ್ಲೋಸ್ ಮಾಡ್ತೀನಿ. ಓಕೆ, ಸಿ ಅದ ಟೇಕನ್ ಹಿಯರ್ ಇಂಟ್, ಯಾಕಂದ್ರೆ ಇಲ್ಲಿ ನಾನು ವ್ಯಾಲ್ಯೂ ರಿಟರ್ನ್ ಮಾಡಕತ್ತೀನಿ, ಇಲ್ಲಿ ವೈಡ್ ತಗೊಂಡಿಲ್ಲ. ಓಕೆ, ಸೊ ಇಂಟ್ ನಾಗ ತಗೊಂಡಿನಿ. ಸೊ ಎಲ್ಲಾದ್ರೂ ಇಂಟ್ ತಗೊಂಡ ವ್ಯಾಲ್ಯೂನ ಇಂಟ್ ಏರಿಯಾ ಅಂತ ರಿಟರ್ನ್ ಮಾಡಾಕತ್ತೀನಿ. ಸೊ ಇಲ್ಲಿ ಬಂದು ಏನು ಮಾಡ್ಬೇಕು ಇಲ್ಲ ಪ್ರಿಂಟ್ ಮಾಡಾಗುತ್ತೆ. ಮತ್ತೆ ಇಲ್ಲಿ ವೈಡ್ ತಗೊಂಡಿನಿ ಯಾಕಂದ್ರೆ ಇದೇನು ರಿಟರ್ನ್ ಮಾಡಾಕತ್ತಿಲ್ಲ, ಇದು ಏನು ರಿಟರ್ನ್ ಮಾಡಾಕತ್ತಿಲ್ಲ. ಇದು ಬರೀ ವ್ಯಾಲ್ಯೂ ಗೆಟ್ ಮಾಡಾಕತ್ತಿದ್ದು ವ್ಯಾಲ್ಯೂ ಸೆಟ್ ಮಾಡಾಕತ್ತಿಲ್ಲ, ಪ್ರಿಂಟ್ ಮಾಡಾಕತ್ತಿಲ್ಲ. ಓಕೆ, ಸೊ ಇದೇನ್ ಮಾಡಾಕತ್ತಿಲ್ಲ ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿ ರಿಟರ್ನ್ ಮಾಡಾಕತ್ತಿಲ್ಲ. ಸೊ ಅದಕ್ಕೆ ಇಲ್ಲಿ ಏನು ತಗೊಂಡಿನಿ ನಾನು ಇಂಟ್ ಅಂತ ತಗೊಂಡಿನಿ. ಓಕೆ, ಓಕೆ, ಸೊ ಏನಾಗ್ತದೆ ಇಂಟ್ ಅದಕ್ಕೆ ತಗೊಂಡಿನಿ ಅಂತಂದ್ರೆ ಎಕ್ಸೆಪ್ಟ್ ವೈಡ್ ನೀವು ಏನಾದ್ರೂ ರಿಟರ್ನ್ ಮಾಡಾಕತ್ತಿದ್ರೆ ಎಕ್ಸೆಪ್ಟ್ ವೈಡ್ ಯಾವ ಬೇಕಾದ್ರೂ ಡಾಟಾ ಟೈಪ್ ತಗೋಬಹುದು. ಐ ಆಮ್ ಟೇಕಿಂಗ್ ಇನ್ ಹಿಯರ್, ಸೊ ಐ ಹ್ಯಾವ್ ಟೇಕನ್ ಇನ್. ಓಕೆ, ಸೊ ಇನ್ ತಗೊಂಡು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಪ್ರಿಂಟ್ ಮಾಡೋದು. ನೀವೆಲ್ಲ ಏನ್ ಮಾಡಿದ್ರಿ ಒಂದ್ರೊಳಗ ಬರ್ದಿದ್ರಿ, ಹಂಗೂ ಬರಿಬಹುದು, ನೋ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಸಪ್ರೇಟ್ ತಗೊಂಡು
ಡಿವೈಡ್ ಮಾಡ್ತೀನಿ. ನಿಮ್ಗೆ ಅದೇ ಬೇಕಾಗಿದೆ. ಮೀಟಿಂಗ್ ಅದ ಅಂತ ಬಂದಿತ್ತೆ, ಕ್ಲಾಸ್ ಮಾಡ್ತೀನಿ. ನಾಳೆ ಸುಟ್ಟಿನೇ ಅದು. ನಾಳೆ ಏನಂದ್ರೆ ನಾಳೆ ಸಂಡೇನೇ ಅದು, ಆಬ್ವಿಯಸ್ಲಿ ಸುಟ್ಟಿನೇ ಅದು. ನಾನು ಇವ್ರು ಆನ್ಲೈನ್ದವ್ರು ತಗೋತೀನಿ ಮತ್ತೆ ಹೋಗ್ತಾರೆ. ಯಾರ್ಯಾರು ಅದಿರವ? ಅಂಜಲಿ, ಅಂಜಲಿ ನನ್ನ ಕ್ಲಾಸ್ ಫಸ್ಟ್ ಅಟೆಂಡ್ ಇಲ್ಲ, 2-3 ಏನೋ ಅಟೆಂಡ್ ಆಗ್ಯಾಳ. ಓಕೆ, ಅಂಜಲಿ, ದಿವ್ಯಾ, ನಿಖಿತಾ, ಪ್ರೀತಿ ಜಾಧವ್, ವಿದ್ಯಾ ಅಲ್ಲದ ವಿದ್ಯಾ. ಇದೇನು ಹೆಸರು ಇಲ್ಲ ಏನು ಜೆ ಒಳಗದೇನಾಕಿಂದ? ಹಾ ಓಕೆ ಮ್ಯಾಮ್ ಫಸ್ಟ್ ಸರ್ನೇಮ್ ರೀ. ಹಾ ಸಿಕ್ತಪ್ಪಿ ಸಿಕ್ತು. ಓಕೆ, ಆನ್ಲೈನ್ದಾಗ ನಿಮ್ ಬರ್ಕೋದಾಗಿತ್ತಂದ್ರೆ ಎಕ್ಸಿಟ್ ಆಗ್ಬಿಡ್ರಿ. ಹಾ ಹೇಳಿ ಬಡ ಹೆಸರು ಹೇಳಿ. ರೋಲ್ ನಂಬರ್ 1, ಟುಡೇಸ್ ಡೇಟ್ 12 ನಮ್ಮ 1 ಪ್ರೆಸೆಂಟ್, ನೆಕ್ಸ್ಟ್ 11 ಪ್ರೆಸೆಂಟ್, ನೆಕ್ಸ್ಟ್ ಇದು ನಿಂತ ಹೇಳಿ 22 ನಮ್ 22 ಪ್ರೆಸೆಂಟ್, 23, 24, 17 ಹमें 52, 53. वेट मनुष्य दी ನಾನು 52, 53 नेक्स्ट 60 सुशांत नेक्स्ट 61 आता श्रीधर ಹೇಳ್ದಿ ಬರ್ಕೊಂಡ್ರಿ ಇಲ್ಲ ಹೆಂಗ್ ಮಾಡ್ಲಿ? ಪ್ರೀತಿ, ನಿಖಿತಾ, ದಿವ್ಯಾ, ಅಂಜಲಿ ಹೆಂಗ್ ಮಾಡ್ಲಿ? ನೀವು ಅದೇ ಮಾಡಿರಿ. ಓಕೆ